ಕರ್ಮದ ಬಂಧನ ಅವಶ್ಯವಾಗಿ ನಿರ್ಮಾಣವಾಗುತ್ತದೆ. ಆದರೆ ಕಾರ್ಯದ ಬಂಧನ ನಿರ್ಮಾಣವಾಗದು ಪಾರ್ಥ. ನೀನು ಕರ್ಮ ಹಾಗೂ ಕಾರ್ಯದ ನಡುವೆ ಏನು ಭೇದವಿದೆ ಎಂದು ಅರಿಯುವುದು ಅವಶ್ಯವಾಗಿದೆ. ಎಲ್ಲ ಕರ್ಮವೂ ಕಾರ್ಯವೇ, ಆದರೆ ಎಲ್ಲ ಕಾರ್ಯವೂ ಕರ್ಮವಲ್ಲ. ಕರ್ಮವೆಂದು ಆ ಕಾರ್ಯಕ್ಕೆ ಹೇಳುತ್ತಾರೆ ಯಾವುದರ ಜೊತೆ ಫಲದ ಅಪೇಕ್ಷೆ ಸೇರಿದೆಯೋ. ಮನುಷ್ಯ ಯಾವಾಗ ಸುಖ, ಸಂಪತ್ತು, ಪ್ರಶಂಸೆಯ ಅಪೇಕ್ಷೆಯೊಂದಿಗೆ ಯಾವುದಾದರೂ ಕಾರ್ಯ ಮಾಡಿದರೆ ಅವನು ಆ ಕಾರ್ಯದ ಫಲದ ಬಂಧನಕ್ಕೊಳಗಾಗುತ್ತಾನೆ. ಯಾವಾಗ ಒಂದು ಕರ್ಮವನ್ನು ಯಾವುದೇ ಅಪೇಕ್ಷೆಯೊಂದಿಗೆ ಮಾಡಿದರೆ ಅದನ್ನು ಸಕಾಮ ಕರ್ಮಯೋಗ ಎನ್ನುತ್ತಾರೆ. ಹಾಗೂ ಯಾವಾಗ ಒಂದು ಕರ್ಮವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದನ್ನು ನಿಷ್ಕಾಮ ಕರ್ಮಯೋಗ ಎನ್ನುತ್ತಾರೆ. ಇದೇ ಕಾರಣಕ್ಕೆ ಅವನು ಮತ್ತೆ ಮತ್ತೆ ಹುಟ್ಟಬೇಕಾಗುತ್ತದೆ. ಮನುಷ್ಯನನ್ನು ಯಾವುದೇ ಕರ್ಮ ಬಂಧನಕ್ಕೊಳಪಡಿಸುವುದಿಲ್ಲ. ಕರ್ಮದೊಂದಿಗೆ ಇರುವ ಅಪೇಕ್ಷೆಗಳು ಬಂಧನಕ್ಕೊಳಪಡಿಸುತ್ತವೆ. ಅದು ಹೇಗೆ ಮಾಧವ?